ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ನ ತುಂಬಾ ಬೇಗ ಶುರು ಮಾಡಿದ್ದೀನಿ. ಬಹುಶಃ ಮೊದಲನೇ ವ್ಲಾಗ್ ಅನಿಸುತ್ತೆ, 5:30ಇಂದನೇ ಶುರು ಮಾಡಿರೋದು. ನಾನು ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ, ವ್ಲಾಗ್ ಯಾಕೆ ಇಷ್ಟು ಬೇಗ ಶುರು ಮಾಡಿದ್ದೀನಿ ಅಂತ ಮುಂದೆ ವೀಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಸುಮಾರಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ, ಮತ್ತೊಂದು ರೆಸಿಪಿ ಕೂಡ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆವರೆಗೂ ನೋಡಿ. ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಫ್ರೀಯಾಗಿ ಕುತ್ಕೊಂಡಿದ್ದಾಗ ನೋಡಿ, ಸರಿನಾ? ಬೆಳಗ್ಗೆ ಎದ್ದು ಫ್ರೆಶ್ ಎಲ್ಲ ಆಗಿ ಕೆಳಗೆ ಬಂದು 1-2 ಗ್ಲಾಸ್ ಅಷ್ಟು ನೀರು ಕುಡಿತೀನಿ. ನಾರ್ಮಲ್ ನೀರು ಕುಡಿತೀನಿ. ಮೊದಲೆಲ್ಲ ಆಗಿದ್ರೆ ಒಂಚೂರು ಬೆಚ್ಚಗಿರೋ ನೀರು ಕುಡಿತಾ ಇದ್ದೆ. ಈಗಂತೂ ನಾರ್ಮಲ್ ನೀರೇ ಕುಡಿತೀನಿ. 2 ಗ್ಲಾಸ್ ನೀರೆಲ್ಲ ಕುಡಿದು ಆದಮೇಲೆ ಅದೊಂದು ಸ್ವಲ್ಪ ಹೊತ್ತು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀನಿ ನಾನು. ಈಗಂತೂ ಆದಷ್ಟು ಊಟಕ್ಕಿಂತ ಎಕ್ಸಸೈಸು ಮತ್ತು ಪ್ರಾಣಾಯಾಮ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. 9ನೇ ತಿಂಗಳು ಶುರು ಆಗ್ತಿರೋದ್ರಿಂದ ಮತ್ತು ಇನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಗು ಆಗಬಹುದು ಅನ್ನೋ ಇದಿರೋದ್ರಿಂದ ಊಟ ಸ್ವಲ್ಪ ಕಮ್ಮಿ ಮಾಡಿ ಎಕ್ಸಸೈಸು, ಒಂದು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ ಅದೆಲ್ಲ ಹೆಚ್ಚಿಗೆ ಮಾಡಿದ್ರೆ ನಾರ್ಮಲ್ ಡೆಲಿವರಿಗೆ ಅಥವಾ ಲೇಬರ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಪೇಯ್ನ್ ಎಲ್ಲ ಬಂದಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ತುಂಬ ಬ್ರೆತ್ಲೆಸ್ನೆಸ್ ಎಲ್ಲ ಆಗದಿರೋದಕ್ಕೆ ಬ್ರೀತಿಂಗ್ ಎಕ್ಸಸೈಸ್ ತುಂಬಾ ಸಹಾಯ ಆಗುತ್ತೆ. ಬೇರೆ ಯಾವುದೂ ಮಾಡ್ತಿಲ್ಲ, ಜಸ್ಟ್ ವೆರಿ ಸಿಂಪಲ್ ಬ್ರೆತ್ ಕಂಟ್ರೋಲ್ ಎಕ್ಸಸೈಸ್ ಮಾತ್ರ ಮಾಡ್ತಾಯಿದ್ದೀನಿ. 10 to 15 ಸೆಕೆಂಡ್ಸ್ ಇನ್ಹೇಲ್ ಮಾಡಿ ಮತ್ತು ಅದೇ 10 to 15 ಸೆಕೆಂಡ್ಸು ಬಾಯಲ್ಲಿ ನಿಧಾನಕ್ಕೆ ಎಕ್ಸ್ಹೇಲ್ ಮಾಡೋ ಥರ. ಸೊ ಅದು ಒಂದು ಮಾಡ್ತೀನಿ, ಒಂದು 10 ನಿಮಿಷನಾದರೂ ಮಾಡ್ತೀನಿ. ಅದಾದಮೇಲೆ ಸಿಂಪಲ್ ಒಂದು 3-4 ಎಕ್ಸಸೈಸ್ಗಳು ಮಾತ್ರ ಮಾಡ್ತೀನಿ. ಬಟರ್ಫ್ಲೈ ಮತ್ತು ಬೆನ್ನು ಬರೆದಿರೋದಕ್ಕೆ ಕ್ಯಾಟ್ ಕೌ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಹಾಸ್ಪಿಟ್ಲಲ್ಲೇ. ಸೊ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವುದೇ ಐಡಿಯಾ ಇರಲಿಲ್ಲ ಇಷ್ಟು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಬೇಕು ಅಂತ. ರಾತ್ರಿ 3 ಗಂಟೆ 3:15 ಹಂಗೆ ಎಚ್ಚರ ಆಯಿತು. ಅದಾದ್ಮೇಲಿಂದ ನಿದ್ದೆನೇ ಬರ್ತಾಯಿಲ್ಲ. ಆ ಕಡೆ ತಿರುಗಿ ಈ ಕಡೆ ತಿರುಗಿ ಏನು ಮಾಡಿದ್ರೇನು ನಿದ್ದೆ ಬರ್ತಾಯಿಲ್ಲ. ಅದಾದ್ಮೇಲೆ ನಿದ್ದೆ ಬರ್ತಿಲ್ವಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಫೋನ್ ಹಾಗೆ ನೋಡ್ತಿದ್ದೆ. ಫೋನ್ ನೋಡಿದ್ರಂತೂ ಇನ್ನೂ ಹೆಚ್ಚು ನಿದ್ದೆ ಬರ್ತಾನೆ ಇರಲಿಲ್ಲ. ಸರಿ ಹಾಗೂ ಹೀಗೂ ಕಾಲ ತಳ್ಳಿ ಫೈನಲಿ 5:15ಗೆ ಎದ್ಬಿಟ್ಟೆ ನಾನು. 5:15ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಕೆಳಗೆ ಬಂದಿದ್ದೀನಿ. ಈಗ ಹಶ್ವಾಗ್ತಿದ್ಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಅವಾಗಲೇ ಒಂದು ಸ್ವಲ್ಪ ಹಶ್ವಾಗೋ ಥರ ಆಗ್ತೈತೆ. ಈಗ ಅದು ಆಗ್ತಾಯಿಲ್ಲ. ಸರಿ ಎದ್ದಿದ್ದೀನಲ್ಲ, ಒಂದು ಸ್ವಲ್ಪ ಪ್ರತಿದಿನ ಮಾಡುವಂತೆ ಬ್ರೀತಿಂಗ್ ಎಕ್ಸಸೈಸು ಮತ್ತು ಒಂದು 4-5 ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ಅಷ್ಟನ್ನ ಮಾಡಿ ಮುಗಿಸಿ ಈಗ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತೆ ಇವತ್ತೇನಂತಂದ್ರೆ ಅಮ್ಮ ಅವರು ಇಲ್ಲ, ನೆನ್ನೆ ರಾತ್ರಿನೇ ಹೋಗ್ಬಿಟ್ರು. ಯಾವುದೋ ಒಂದು ಎಮರ್ಜೆನ್ಸಿ ಇತ್ತು, ಹೋಗ್ಲೇಬೇಕು ಅಂತ ಹೇಳಿ ಹೋದ್ರು ರಾತ್ರಿನೇ. ಮೇ ಬಿ ಇವತ್ತಿನ ದಿವಸ ಮಧ್ಯಾಹ್ನದ ಹಂಗೆ ಬರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ನಾನೇ ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತೆ. ಇತ್ತೀಚೆಗಂತೂ ನಿದ್ದೆನೇ ಇಲ್ದಿರ ಹಾಗಾಗ್ಬಿಟ್ಟಿದೆ. ಅದು ಯಾಕೋ ಗೊತ್ತಿಲ್ಲ, ತುಂಬಾ ನಿದ್ದೆ ಬರ್ತಾನೆ ಇಲ್ಲ. ತಿರ್ಗೋದಿಕ್ಕ ಕಷ್ಟ ಆಗ್ತಿದೆ ಅಂತಲೋ ಅಥವಾ ಡೇಟ್ ಹತ್ರ ಬರ್ತಿದೆ ಅಂತಲೋ ಏನೋ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಡಿಸ್ಕಂಫರ್ಟು, ಸಡನ್ ಆಗಿ ಆಂಗ್ಸೈಟಿ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹೆದರ್ಕೊಂಡಿಲ್ಲ ಲೇಬರ್ ಹತ್ರ ಆಗ್ತಾ ಇದೆ ಅಂತ, ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ. ಒಂದ್ ಕಡೆ ಒಂದು ತಳಮಳ ಇದೆ, ಒಂದ್ ಸ್ವಲ್ಪ ಏನಂತ ಹೇಳ್ತಾರೆ ಕಾತರತೆ ಕೂಡ ಇದೆ. ಈ ಮಂತ್ ಎಂಡ್ ಒಳಗಡೆ ಡೆಲಿವರಿ ಆಗ್ಬಹುದು ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಡಾಕ್ಟರ್. ನಾನು ಕನ್ಸಲ್ಟೇಷನ್ಗೆ ಹೋದಾಗ ನೆಕ್ಸ್ಟ್ ವೀಕಲ್ಲಿ ಸ್ಕ್ಯಾನ್ ಇದೆ. ಸೊ ಅದಾದ್ಮೇಲೆ ಯಾವಾಗ ಏನು ಎತ್ತ ಎಲ್ಲ ಗೊತ್ತಾಗತ್ತೆ. ಸೊ ಅದೆಲ್ಲ ಕೇಳಿಸ್ಕೊಂಡು ಬಂದಾಗ್ಲಿಂದ ಸ್ವಲ್ಪ ಯಾವಾಗಾಗುತ್ತೋ ಹೇಗಾಗುತ್ತೋ ಈ ಸಲ ಅನ್ನೋದೊಂದು ಮೈಂಡಲ್ಲಿ ಓಡ್ತಾ ಇದೆ. ಅದಷ್ಟು ಧೈರ್ಯವಾಗಿದ್ದೀನಿ. ಆದ್ರೂ ಏನೋ ಒಂಥರ ತಳಮಳ ಅಂತೂ ಮನ್ಸಲ್ಲಿ ಇದ್ದೇ ಇದೆ. ಇವತ್ತಂತೂ ಅದು ಯಾಕೋ ನಿದ್ದೆನೇ ಬರಲಿಲ್ಲ. ರಾತ್ರಿ ಮಲಗ್ದಾಗ್ಲೂ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಬೆಳಗಿನ ಜಾವ 3:15ಗೆ ಎಚ್ಚರ ಆಯ್ತು. ಆಗ್ಲಿಂದನೂ ನಿದ್ದೆ ಇಲ್ಲ. ಸರಿ ಎಷ್ಟೋ ತನಕ ಹಾಗೆ ಒದ್ದಾಡ್ತಿರೋದು, ಎದ್ದು ಒಂದ್ ಸ್ವಲ್ಪ ಅದು ಇದು ಮಾಡಿದ್ರೆ ಆಮೇಲೆ ಮಧ್ಯಾಹ್ನ 12 ಗಂಟೆ ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೋಬಹುದು ಚೆನ್ನಾಗಿ ಅಂತ ಅನ್ಕೊಂಡು ಎದ್ದು ಬಂದ್ಬಿಟ್ಟೆ. ಸರಿ ಈಗ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಕಾಫಿ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ. ಸೊ ನಿಮ್ಗೂ ಬ್ಲಾಗ್ ಮೂಲಕ ತೋರಿಸ್ತಾ ಇರ್ತೀನಿ ಏನೇನ್ ಮಾಡ್ತೀನಿ ಇವತ್ತು ಅಂತ ಹೇಳಿ. ಸೊ ಬ್ಲಾಗ್ನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ?
ಸರಿ, ಹೇಗಿದ್ದರೂ ಬೇಗ ಎದ್ದಿದ್ನಲ್ವಾ, ನಿದ್ದೆ ಹೆಂಗಿತ್ತು ಅಂತಂದರೆ ಇತ್ಲಕ್ಕೆ ಪೂರ್ತಿ ಮಲ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಸರಿ ಎದ್ದು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ನಂಗೆ ಇನ್ಫ್ಯಾಕ್ಟ್ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಬ್ರೀತ್ ಮಾಡ್ಬೇಕಾದ್ರೆ ಸ್ವಲ್ಪ ನಿದ್ದೆ ಎಳೆಯೋ ಥರ ಆಗ್ತಿತ್ತು, ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿ ಹಾಲು ಕಾಯಕ್ಕಿಟ್ಟು ಹಾಗೆ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ತಿದ್ನಲ್ಲ, ಲಾಸ್ಟ್ ಟ್ರೈಮೆಸ್ಟರಲ್ಲಿ ಎಸ್ಪೆಷಲಿ 9th ಮಂತಲ್ಲಿ ಊಟಕ್ಕಿಂತ ಸ್ವಲ್ಪ ಎಕ್ಸಸೈಸು ಅಂಥವು ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಡೆಲಿವರಿ ಹತ್ತಿರ ಬರ್ತಿದ್ದಂಗೆ ಆದಷ್ಟು ಮಗು ಪೊಸಿಷನಿಗೆ ಬಂದಿದೆಯಾ, ಕರೆಕ್ಟಾಗಿ ಪೊಸಿಷನಲ್ಲಿ ಕೂತಿದೆ, ಎಲ್ಲರಿಗೂ ಒಂದು ಆಸೆ ನಾರ್ಮಲ್ ಡೆಲಿವರಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕಾಗಿ ನಮ್ಮ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು. ಮತ್ತು ಡೆಲಿವರಿ ಈಸಿಯಾಗಿ ಆಗಲಿ ಅಂತ ಹೇಳಿ ಕೆಲವು ಎಕ್ಸಸೈಸ್ಗಳು, ಕೆಲವು ಬ್ರೀತಿಂಗ್ ಪ್ಯಾಟರ್ನ್ಸ್ ನಾವು ಕೆಲವು ಸಲ ಫಾಲೋ ಮಾಡಬೇಕಾಗತ್ತೆ. ಆದರೆ ಯಾವುದೇ ಎಕ್ಸಸೈಸ್ ಅಥವಾ ಇದು ಮಾಡೋಕ್ಕೆ ಮುಂಚೆ ಒಂದ್ಸಲಿ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಾದಮೇಲೆ ಮಾಡಿ, ಆಯಿತಾ? ಎಲ್ಲೋ ನೋಡಿದ್ರಿ ಅಥವಾ ನಾನೇನೋ ಹೇಳಿದೆ ಅಥವಾ ಯೂಟ್ಯೂಬಲ್ಲಿ ಯಾವುದೋ 4 ವೀಡಿಯೋ ನೋಡಿಬಿಟ್ಟು ಅದನ್ನು ನಾನು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಾದಮೇಲೆ ಮಾಡಿ. ಹೇಳ್ತಾರೆ ಯೂಶ್ವಲಿ ಲೈಕ್ ಬಟರ್ಫ್ಲೈ ಪೋಸು ಮತ್ತು ಕ್ಯಾಟ್ ಕವ್, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ರಿಲೀವ್ ಆಗುತ್ತೆ. ಮತ್ತು ಪೆಲ್ವಿಕ್ ಇದು ಏರಿಯಾ ಏನಿದೆ ಅದೊಂದು ಸ್ವಲ್ಪ ಓಪನ್ ಆಗುತ್ತೆ. ಸೊ ದಟ್ ಮಗು ಪೊಸಿಷನಲ್ಲಿ ಇದ್ದು ನಾರ್ಮಲ್ ಡೆಲಿವರಿಗೆ ಸಹಾಯ ಆಗೋ ಥರ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಸಿಂಪಲ್ ಎಕ್ಸಸೈಸ್ಗಳು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಪ್ರೆಗ್ನೆನ್ಸಿ ಬಗ್ಗೆ ಅಷ್ಟೇ, ಲಾಸ್ಟ್ ಟ್ರೈಮೆಸ್ಟರಲ್ಲಿ ಇದೆಲ್ಲ ಮಾಡ್ತಾಯಿದ್ದೀನಿ ನಾನು. ಸೊ ನಿಮಗೂ ಸುಮಾರು ಜನ ನೋಡ್ತಾ ಇದ್ದೀರಾ, ಪ್ರೆಗ್ನೆಂಟ್ ಇರೋರು ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಾ ಇದ್ದೀರಾ ಫುಡ್ ರೊಟೀನ್ ಶೇರ್ ಮಾಡಿ, ನೀವು ಹೇಗೆ ಮಾಡ್ತೀರಾ ರೊಟೀನ್ಸ್ ಶೇರ್ ಮಾಡಿ, ನಮಗೂ ಸ್ವಲ್ಪ ಸಹಾಯ ಆಗುತ್ತೆ, ನಾನು 8th ಮಂತ್ ಇದ್ದೀನಿ 7th ಮಂತ್ ಇದ್ದೀನಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತೀರಾ, ಹಾಗಾಗಿ ಉಪಯೋಗ ಆಗಬಹುದು ಅಂತ ಹೇಳಿದೆ ಅಷ್ಟೇ. ಮತ್ತು ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಮುಖ್ಯವಾದ ವಿಷಯನ ಡಿಸ್ಕಸ್ ಮಾಡಬೇಕಾಗಿತ್ತು. ಏನಂತಂದರೆ ಇತ್ತೀಚೆಗೆ ನನಗೊಂದು ಮೇಲ್ ಕಳಿಸಿದ್ರು ಒಬ್ಬರು, ಅವ್ರಿಗೆ ತುಂಬಾ ಡಿಪ್ರೆಷನ್ ಆಗ್ತಾ ಇದೆಯಂತೆ. ಆ್ಯಂಡ್ ಹೇಗೆ ಜನಗಳನ್ನ ಫೇಸ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಎಲ್ಲ ಇದೆ ಅಂತೆ, ದುಡ್ಡು ಹಣಕಾಸು ತೊಂದರೆ ಏನೂ ಇಲ್ಲ, ಒಳ್ಳೆ ಗಂಡ ಮಕ್ಕಳು ಪ್ರತಿಯೊಬ್ಬರು ಇದ್ದಾರೆ, ಆದರೆ ಅವ್ರ ಬಗ್ಗೆನೇ ಅವರಿಗೆ ತುಂಬ ಕೀಳರಿಮೆ ಆಗ್ತಾಯಿದೆ. ಯಾಕಂತಂದರೆ ಓದಿದ್ದೀನಿ, ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ. ಅವರು ಬೈ ಚಾಯ್ಸೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಈಗ. ಆದರೆ ಕೂಡ ಯಾರಾದರೂ ಕೇಳಿದ ತಕ್ಷಣ ಅಯ್ಯೋ ನಾನು ಕೆಲಸಕ್ಕೆ ಹೋಗ್ತಿಲ್ವಾ, ಯಾರು ಜನ ನನ್ನ ಬಗ್ಗೆ ಏನೋ ಅಂದ್ಕೊಳ್ತಾ ಇದ್ದಾರೆ, ಕೀಳಾಗಿ ಅಂದ್ಕೊಳ್ತಿದ್ದಾರೆ, ಇದರಿಂದ ಮನೆಯವ್ರು ನನ್ನ ಬಗ್ಗೆ ಕೀಳಾಗಿ ಅಂದ್ಕೊಳ್ತಿದ್ದಾರೆ ಅಂತ ಅವ್ರದ್ದೇ ಒಂದು ಕಲ್ಪನಾ ಲೋಕದಲ್ಲಿ ಜನ ಹಾಗೆ ಅಂದ್ಕೊಳ್ತಾರೆ, ಹೀಗೆ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಕೊಂಡು ಅವ್ರಿಗದು ತುಂಬ ಪ್ರೆಷರ್ ಆಗಿ ಡಿಪ್ರೆಷನ್ ಥರ ಆಗ್ತಾ ಇದೆಯಂತೆ. ಸೊ ಪ್ಲೀಸ್ ಡಿಸ್ಕಸ್ ಮಾಡಿ, ನಿಮ್ಮ ಪ್ರಕಾರ ಏನು ಮಾಡಬಹುದು ಅಂತ ಹೇಳಿ ಅಂತ ನನಗೆ ಮೇಲ್ ಕಳಿಸಿದರು. ಅವರ ಪರ್ಮಿಷನಿಂದನೇ ಇವತ್ತು ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಪಾಪ ಅವರು ಪರ್ಸ್ನಲಾಗಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಮೇಲ್ ಕಳಿಸಿದ್ರು. ಸೊ ನಾನು ಇಮೇಲಲ್ಲೇ ಉತ್ತರ ಕೊಡೋದು ಅಷ್ಟು ಅವ್ರಿಗೆ ಸರಿಯಾಗಿ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರ ಬದಲು ವೀಡಿಯೋನಲ್ಲಿ ಹೇಳಿದ್ರೆ ಅವರಲ್ಲದೆ ಇನ್ನೂ ಆ ಥರ ಮನಸ್ಥಿತಿ ಇರೋರಿಗೆ ಸಹಾಯ ಆಗಬಹುದೇನೋ. ನನಗೆ ಗೊತ್ತಿರೋ ಕೆಲವು ಪಾಯಿಂಟ್ಸ್ನ ವೀಡಿಯೋನಲ್ಲಿ ಹಂಚ್ಕೊಂಡ್ರೆ ಅವ್ರ ಥರನೇ ಇನ್ನೂ ಯಾರಿಗೋ ಆಗ್ತಿರೋ ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನಲ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಮೊದಲನೇದಾಗಿ ನಮ್ಮ ಬಗ್ಗೆ ನಾವು ಕೀಳರಿಮೆ ಪಟ್ಕೊಳ್ಳೋದನ್ನ ಮೊದಲು ನಿಲ್ಲಿಸಬೇಕು. ಹೇಳೋದಂತೂ ನನಗೆ ತುಂಬ ಸುಲಭ, ಆ ಥರ ಅಂದ್ಕೋಬೇಡಿ, ಸ್ಟಾಪ್ ಮಾಡಿ ಅಂತ ನನಗೆ ಗೊತ್ತು. ಅದು ರಿಪೀಟೆಡ್ ಪ್ಯಾಟರ್ನ್ಸಿಂದ ನಿಮ್ಮ ಬಗ್ಗೆ ನೀವೇ ಏನಾದರೂ ಒಂದು ಚಿಕ್ಕದಾದ್ರೂ ನನಗೆ ಹೀಗೆ, ನನ್ನಿಂದ ಹೀಗೆ ಆಗ್ತಾಯಿದೆ, ನಾನು ಇದೇ ಥರ ಇರೋದು, ನಾನು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಜನ ಹೇಳೋದಕ್ಕೂ ಮುಂಚೆನೇ ನಮಗೆ ನಾವೇ ಹೇಳ್ಕೊಂಡು ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡಿಕೊಂಡು ಅದೊಂದು ಕೀಳರಿಮೆನ ಜಾಸ್ತಿ ಮಾಡ್ಕೊಂಬಿಟ್ಟಿರ್ತೀವಿ. ಇಟ್ ಈಸ್ ಹ್ಯಾಬಿಚುಯಲ್. ಒಳ್ಳೆ ಥಾಟ್ಸ್ ಆಗಿರ್ಬೋದು ಅಥವಾ ಒಳ್ಳೆ ವಿಷಯಗಳಾಗಿರ್ಬೋದು ಅಥವಾ ಕೆಟ್ಟ ಅಭ್ಯಾಸಗಳಾಗಿರ್ಬೋದು, ಕೆಟ್ಟ ಥಾಟ್ಸ್ ಆಗಿರ್ಬೋದು, ಎಲ್ಲದೂ ಬೈ ಪ್ರಾಕ್ಟೀಸೇ ಬರುತ್ತೆ. ಇವಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪ್ರತಿಯೊಂದನ್ನು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಸ್ವೀಕರಿಸಬೇಕು ಅಂತ. ಅದು ಯಾವುದೋ ಒಂದೇ ದಿವಸಕ್ಕಂತೂ ಖಂಡಿತ ಬರೋದೇ ಇಲ್ಲ. ಸೊ ನೀವು ಪ್ರತಿದಿನ ಅದನ್ನು ಕಾನ್ಷಿಯಸ್ ಆಗಿ ಅಭ್ಯಾಸ ಮಾಡಿದಾಗ ಮಾತ್ರನೇ ಬರುತ್ತೆ. ಅದೇ ಥರನೇ ಕೆಟ್ಟ ಥಾಟ್ಸು ಕೂಡ ಒಂದೇ ಸಲ ಎಲ್ಲದನ್ನು ಕೆಟ್ಟದೇ ಯೋಚನೆ ಮಾಡಿಬಿಡ್ತೀವಿ ಅಂತಲ್ಲ. ಎಸ್ಪೆಷಲಿ ಈ ನೆಗೆಟಿವ್ ಥಾಟ್ಸು ಅಥವಾ ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಅನ್ನೋದು ಅದು ಚಿಕ್ಕ ವಯಸ್ಸಿಂದ ಬಂದುಬಿಟ್ಟಿರುತ್ತೆ. ಯಾರೋ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಹೀಯಾಳಿಸಿ ಮನೆಯವರು, ಪಕ್ಕದವರು, ಸರೌಂಡಿಂಗ್ಸು ಇದೆಲ್ಲ ಮಾಡಿ 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 ನಮ್ಮ ಬಗ್ಗೆ ನಾವೇ ಕೆಟ್ಟ
ಕೆಟ್ಟದಾಗಿ ನೋಡ್ಕೊಳ್ಳೋ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪ್ರತಿದಿನ ನಮ್ಮನ್ನು ನಾವು ಪ್ರೀತಿಸೋದನ್ನ ಮೊದಲು ಕಲ್ತ್ಕೊಳ್ಬೇಕು. ಸೆಲ್ಫ್ ಲವ್ ಅನ್ನೋದು ಅಥವಾ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕೋಸ್ಕರ ನಾವು ಖಂಡಿತವಾಗ್ಲೂ ಜೀವನ ನಡೆಸೋದಕ್ಕೆ ಆಗೋದೇ ಇಲ್ಲ ಅಲ್ವಾ. ಸೊ ನಮ್ಮ ಜೀವನ ನಮಗೆಲ್ಲ ಚೆನ್ನಾಗಿದೆ ಅಂತ ಅಂದಾಗ ನಮ್ಮ ಬಗ್ಗೆ ನಾವೇ ಯಾಕೋ ಜಡ್ಜ್ ಮಾಡಿಕೊಂಡು ಏನಾಗುತ್ತೆ ಗೊತ್ತಾ, ನಮ್ಮ ಬಗ್ಗೆ ನಾವೇ ರೆಸ್ಪೆಕ್ಟ್ ಇಟ್ಕೊಂಡಿಲ್ಲ, ನಮ್ಮ ಬಗ್ಗೆ ನಾವೇ ಪ್ರೀತಿ ತೋರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಆ ರೆಸ್ಪೆಕ್ಟು ಆ ಪ್ರೀತಿ ಬೇರೆಯವರಿಂದ ನಮಗೆ ಸಿಗೋದಿಲ್ಲ. ನಾನು ಸುಮಾರು ಸಲ ನನ್ನ ವ್ಲಾಗ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಬೇರೆಯವ್ರಿಗೋಸ್ಕರ ನಾವು ಜೀವನ ಖಂಡಿತವಾಗ್ಲೂ ಮಾಡಬೇಕಾಗಿಲ್ಲ, ನಮಗೋಸ್ಕರ ನಾವು ಸದಾ ಜೀವನ ಮಾಡೋಣ ಅಂತ. ಈಗ ನೋಡಿ ಅವ್ರಿಗೆ ನಿಮಗೆ ಎಸ್ಪೆಷಲಿ ಅಂದರೆ ಅವ್ರ ಇಮೇಲ್ ಪ್ರಕಾರ ಅವ್ರಿಗೆ ಎಲ್ಲ ಇದೆ, ಗಂಡ ಚೆನ್ನಾಗಿದ್ದಾರೆ, ಮಕ್ಕಳು ಒಳ್ಳೆ ಮಕ್ಕಳಿದ್ದಾರೆ, ಆದ್ರೇನು ಯಾರೋ ಕೇಳ್ತಿದ್ದಾರೆ ಅನ್ನೋ ಒಂದು ರೀಸನಿಂದ ಅವರಿಗೆ ಕೀಳರಿಮೆ ಆಗ್ತಿದೆ, ಅಯ್ಯೋ ಏನು ಉತ್ತರ ಕೊಡೋದು ಅಂತಲೇ ಗೊತ್ತಾಗಲ್ಲ ಅಂತೆಲ್ಲ ಹೇಳಿದರು. ಸೊ ನಿಮಗೆ ನೀವು ಮನೆಯಲ್ಲಿ ಆರಾಮಾಗಿ ಮಕ್ಕಳನ್ನ ನೋಡಿಕೊಂಡು ಹೋಮ್ ಮೇಕರ್ ಆಗಿರೋದು ನಿಮಗೆ ಖುಷಿ ಇದೆ ಅಂತಂದಮೇಲೆ ಯಾರಿಗೂ ನೀವು ಖಂಡಿತವಾಗ್ಲೂ ಆನ್ಸರ್ ಮಾಡಲೇಬೇಕಾಗಿಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಹೌದು ನಾನು ಹೋಮ್ ಮೇಕರು, ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಮನೆ ನೋಡ್ಕೊಳ್ಳೋದ್ರಲ್ಲಿ ನನಗೆ ಖುಷಿ ಇದೆ, ನೆಮ್ಮದಿ ಇದೆ ಅಂತ ಹೇಳ್ಕೊಳ್ಳಿ. ನಿಮಗೆ ನೀವೇ ಅದನ್ನು ಒಂದು 10 ಸಲ ಹೇಳ್ಕೊಂಡು ನೀವು ಮನವರಿಕೆ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ನೀವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದು ಖಂಡಿತವಾಗ್ಲೂ ಮುಟ್ಟತ್ತೆ. ಒಂದೇ ಒಂದು ನಿಮಿಷ, ಈ ಟಾಪಿಕ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಿಹಿ ಪೊಂಗಲ್ ಮಾಡ್ತಾಯಿದ್ದೆ ಇವತ್ತು. ಖಾರ ಪೊಂಗಲ್ಗೆ ಅಂತಲೇ ಇಟ್ಟಿದ್ದೆ, ನನಗೆ ಸಿಹಿ ಪೊಂಗಲ್ ತಿನ್ನಬೇಕು ಅನಿಸ್ತಾ ಇತ್ತು, ಹಾಗಾಗಿ ಈ ಪೊಂಗಲ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವರು ಹೇಳ್ತೀರ ರೆಸಿಪಿ ಶೇರ್ ಮಾಡಿಲ್ಲ, ಏನೋ ಮಾತಾಡ್ತಿದ್ರಿ ಅಂತ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಬೆಲ್ಲ ಹಾಕ್ಕೊಂಡಿದ್ದೀನಿ, ಇಲ್ಲಿ ಹೆಸರುಬೇಳೆ ಅನ್ನ ಎರಡೂ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಸಾಫ್ಟಾಗಿ. ಅದು ಪಾಕ ತುಂಬ ಗಟ್ಟಿ ಪಾಕ ಬರೋವರೆಗೂ ಬೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು. ಬೆಲ್ಲದ ಪಾಕ ಗಟ್ಟಿ ಆಗಿದೆ ಅಂತಂದಾಗ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅಕ್ಕಿ ಎರಡು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತಲ್ಲ, ಬೆಲ್ಲದ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತುಪ್ಪದಲ್ಲಿ ಕರೆದಿದ್ದಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಕೊಬ್ಬರಿ ಒಂದು ಸ್ವಲ್ಪ ಬ್ರೌನ್ ಆಯಿತು ಅಂದರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿನೂ ಒಂಚೂರು ಹುರ್ಕೊಳ್ಳಿ ತುಪ್ಪದಲ್ಲಿ, ಘಮ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಅಷ್ಟೇ, ಇಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಸಿಹಿ ಪೊಂಗಲ್ ರೆಡಿಯಾಗಿ ಹೋಗುತ್ತೆ. ತುಂಬ ಬಯಕೆ ಆಗಿಬಿಟ್ಟಿತ್ತು ಸಿಹಿ ಪೊಂಗಲ್ ತಿನ್ನಬೇಕು ಈ ಥರ ಅಂತ ಹೇಳಿ. ಆ್ಯಂಡ್ ಕಡೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಬೇಕಿದ್ರೆ ಬೆಲ್ಲದ ಪಾಕ ಮಾಡಬೇಕಾದ್ರೆ ಲವಂಗ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ನನಗೆ ಆ ಲವಂಗದ ರುಚಿ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಸ್ಕಿಪ್ ಮಾಡಿರ್ತೀನಿ. ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಮತ್ತು ಅದು ಅಲ್ಲದೆ ಇದು ಇಂಡಸ್ ವ್ಯಾಲಿಯಿಂದ ರೀಸೆಂಟಾಗಿ ಕಳಿಸ್ಕೊಟ್ಟಿದ್ರಲ್ಲ ನನಗೆ ಒಂದು ಪ್ಯಾನು ಮತ್ತು ಇದು ಬಂದು ಬಾಣಲೆ. ಸೊ ಮೊದಲು ಸಿಹಿ ಮಾಡೋಣ ಅಂತ ಹೇಳಿ ಇದರಲ್ಲಿ ಸಿಹಿ ಪೊಂಗಲ್ ಮಾಡಿದೆ, ಇದನ್ನು ಉಪಯೋಗಿಸಿರಲಿಲ್ಲ ಅಂತ ಹೇಳಿ ಸಿಹಿ ಪೊಂಗಲ್ ಮುಗಿಸಿ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿನ ಫಟಾಫಟ್ ಅಂತ ಹೇಳಿ ಮುಗಿಸ್ದೆ, ಬಿಕಾಸ್ ಈ ಟಾಪಿಕ್ನೂ ಕೂಡ ಬೇಗ ಹೇಳಿ ಮುಗಿಸ್ಬೇಕಾಗಿದೆ. ಬಿಕಾಸ್ ವಿಡಿಯೋ ಶಾರ್ಟ್ ಇದೆ, ನನ್ನ ಟಾಪಿಕ್ ತುಂಬಾ ದೊಡ್ಡದಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಪ್ರತಿಯೊಬ್ಬರಿಗೂ ಯಾವತ್ತೂ ನಮ್ಮ ಬಗ್ಗೆ ನಾವು ಕೀಳಾಗಿ ಅಂದ್ಕೊಳ್ಳೋದು ಬೇಡ, ಮತ್ತು ಸೋಷಿಯಲ್ ಎಕ್ಸೆಪ್ಟೆನ್ಸ್ಗೋಸ್ಕರ ವೆಯ್ಟ್ ಮಾಡೋದಂತೂ ಬೇಡವೇ ಬೇಡ. ನಮ್ಮ ಜೀವನ ನಮಗೆ ನೆಮ್ಮದಿಯಾಗಿದ್ದರೆ ಸಾಕು. ಇನ್ನೊಬ್ರಿಗೋಸ್ಕರ ನಾನು ಬದುಕಬೇಕು, ಇನ್ನೊಬ್ಬರು ಮನೇಲಿ ಅದು ಮಾಡಿದ್ರು ಅಥವಾ ಇನ್ನೊಬ್ಬರು ಜೀವನದಲ್ಲಿ ಅದು ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಜೀವನದಲ್ಲಿ ಅದನ್ನು ಮಾಡಲೇಬೇಕು ಅಂತ ಹೇಳಿ ಕಷ್ಟಪಟ್ಟು ಇದು ಮಾಡ್ಕೊಳ್ಳೋದು ಬೇಡ. ಆದಷ್ಟು ಸರಳವಾಗಿ ಸುಂದರವಾಗಿ ನಮ್ಮ ಮನಸ್ಸಿಗೆ, ನಮ್ಮ ಮನೆಯವರ ಮನಸ್ಸಿಗೆ ಒಪ್ಪೋ ಥರ ಜೀವನ ನಡೆಸೋಣ ಅಂತ ಹೇಳ್ತಾ ಈ ವಿಡಿಯೋನ, ಈ ಟಾಪಿಕ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೆ, ಆವಾಗಲೇ ಎಲ್ಲ ಟಾಟಾ ಬಾಬಾ ಎಲ್ಲ ಹೇಳಿ ವಿಡಿಯೋ ಕೂಡ ಆವಾಗಲೇ ಮುಗಿಸ್ಬಿಟ್ಟಿದ್ದೆ. ಆದರೆ ವಿಡಿಯೋ ಮುಗಿಸೋ ಎಕ್ಸ್ಟ್ರಾ ನೋಟ್ ಮುಂಚೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಸಡನ್ನಾಗಿ ವಿಡಿಯೋ ಕೂಡ ಎಂಡಾಗೋಯ್ತು. ಸೊ ನಾನು ಎಷ್ಟು ಕರೆಕ್ಟಾಗಿ ಮಾತಾಡಿದ್ದೀನಿ ಇಲ್ಲ ನಂಗೆ ಗೊತ್ತಿಲ್ಲ, ನನ್ನ ಅನುಭವಕ್ಕೆ ಬಂದಂಗೆ ಅಥವಾ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋ ಹಂಗೆ ನನ್ನ ಥಾಟ್ ಪ್ರಾಸೆಸ್ ಪ್ರಕಾರ ಎಷ್ಟು ಸರಿ ಅನಿಸ್ತೋ ಅಷ್ಟನ್ನು ಹಂಚ್ಕೊಂಡಿದ್ದೀನಿ. ಸರಿ ಅನಿಸಿದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ತಪ್ಪು ಅನಿಸಿದ್ರೆ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸಿ ಆಯಿತಾ. ನಾನು ಕರೆಕ್ಟ್ ಮಾಡ್ಕೊಳ್ತೀನಿ, ನನ್ನ ಥಿಂಕಿಂಗ್ ಪ್ರಾಸೆಸ್ ಇರಬಹುದು ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಅಡಿಷನ್ಸ್ ಇರ್ಬೋದು, ಖಂಡಿತವಾಗ್ಲೂ ನಾನು ಚೇಂಜ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು? ಈಗಷ್ಟೇ ತಿಂಡಿ ಪೂಜೆ ಎಲ್ಲ ಮುಗೀತು. ಸರಿ, ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಡೋಣ. ವಿಡಿಯೋ ಹೇಗೆ ಅನಿಸ್ತು ಕೇಳ್ಬಿಟ್ಟು ಆಮೇಲೆ ಎಂಡ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸರಿನಾ? ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಮೇ ಬಿ ಹಬ್ಬದ ಸೆಲೆಬ್ರೇಷನ್ ವ್ಲಾಗೇ ಇರುತ್ತೆ ನೆಕ್ಸ್ಟು. ಸರಿನಾ? ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್. ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಚರಿಸಿ. ಸರಿನಾ? ಓಕೆ, ಬಾಯ್ ಬಾಯ್.